ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ಯಶು. ಸೊ ಇವತ್ತು ಸಂಡೇ ಆಗಿತ್ತು, ಅದಕ್ಕೆ ವಿ ಫ್ರೆಂಡು ಕಾಲ್ ಮಾಡಿದ್ರು. ಅಂದರೆ ನನ್ನ ಫ್ರೆಂಡ್ ಕೃಪಾ, ಗೊತ್ತಲ್ಲ ರಘು ಮತ್ತು ಕೃಪಾ, ನೀವು ನೋಡಿದ್ದೀರಲ್ಲ ಹಿಂದಿನ ವ್ಲಾಗ್ಸಲ್ಲಿ. ಸೊ ಇವತ್ತು ಸಂಡೇ ಎಲ್ಲಾದರೂ ಲಂಚಿಗೆ ಹೋಗೋಣ ಅಂತ. ಸೊ ಮನೆ ಹತ್ರ ಇದ್ವಿ, ಏನು ಬೋರ್ ಆಗುತ್ತೆ ಮನೇಲಿ ಇದ್ಬಿಟ್ಟು ಅಂತ ಲಂಚಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಕನಕಪುರ ರೋಡಲ್ಲಿ ಆ್ಯಕ್ಚುಲಿ ರಾಕ್ಲ್ಯಾಂಡ್ ರೆಸ್ಟೋರೆಂಟ್ ಅಂದರೆ ಡಾಬಾ ಥರ ಇದೆ ಅದು. ಸೊ ಅಲ್ಲಿ ಹೋಗೋಣ, ಹೊಸ್ದಾಗಿ ಓಪನ್ ಆಗಿದೆ. ಒಂದ್ಸಲ ಹೋಗಿ ನೋಡೋಣ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಲಂಚಿಗೆ ಪ್ಲ್ಯಾನ್ ಮಾಡಿಕೊಂಡು. ಸೊ ಇವಾಗ ಮೆಟ್ರೋ ಸ್ಟೇಷನ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಅವರು ಅಲ್ಲಿ ಮೆಟ್ರೋಗೆ ಬರ್ತಾರೆ. ಸೊ ನಾವು ಇಲ್ಲಿಂದ ಪಿಕ್ ಮಾಡಿಕೊಂಡು ಒಟ್ಟಿಗೆ ಎಲ್ಲರೂ ಡಾಬಾಗೆ ಹೋಗ್ಬೇಕು ಇವಾಗ. ಸೇ ಹಾಯ್ ವಿವಿ. ಹಾಯ್. ರಘು ಕೃಪಾ ಬಂದ್ರು, ಇವಾಗ ಹೋಗ್ತಾ ಇದೀವಿ. ಹಾಯ್ ಕೃಪಾ. ಹಾಯ್ ರಘು ಹಾಯ್ ಹೇಳಿ. ಹಾಯ್ ಹಾಯ್ ನಮಸ್ತೆ ಎಲ್ಲರಿಗೂ. ಕಾಣಿಸ್ತಿಲ್ವಾ? ಹಾ ನಮಸ್ತೆ ನಮಸ್ತೆ. ಓಕೆ, ಗೊತ್ತಲ್ಲ ನಾ ಯಾರು ಅಂತ. ನಾನು ಕೃಪನ್ಗೆ ವಾರಿಯರ್ ಬೇಕರಿಯಿಂದ ಒಂದಷ್ಟು ಐಟಮ್ಸ್ ತಗೊಂಬರಕ್ ಹೇಳಿದ್ದೆ. ಲಾಸ್ಟ್ ಟೈಮ್ ನಾವು ಟ್ರಿಪ್ಪಿಗೆ ಹೋದಾಗ ತಗೊಂಬಂದಿದ್ರಲ್ಲ, ನಂಗೆ ಸಖತ್ ಇಷ್ಟ ಆಗಿತ್ತು. ಸೊ ರಾಜಾಜಿನಗರದಲ್ಲಿ ನಂಗೆ ಅಂತ ತಗೊಂಬಂದಿದ್ದಾಳೆ. ಇಷ್ಟು ಏನೇನು ತಗೊಂಬಂದಿದ್ದಾಳೆ ಅಂತ ನೋಡೋಣ. ಸೊ ಸ್ಪೆಷಲಿ ನನಗೆ ಈ ಪ್ಲೇನ್ ಕೇಕ್ ಬೇಕಾಗಿತ್ತು. ಸಕ್ಕತ್ತಾಗಿರುತ್ತೆ ಗೊತ್ತಾ ಈ ಪ್ಲೇನ್ ಕೇಕು. ಮತ್ತೆ ಇದು ಬಿಸ್ಕೆಟ್. ಯಾವ ಬಿಸ್ಕೆಟು? ಕ್ಯಾಶ್ಯೂ ಬಿಸ್ಕೆಟ್. ಕ್ಯಾಶ್ಯೂ ಬಿಸ್ಕೆಟು. ಮತ್ತೆ ಒಂದು ಪ್ಯಾಕ್ ಪೌಂಡ್ ಬ್ರೆಡ್. ಬ್ರೆಡ್. ಮತ್ತೆ ರಸ್ಕು. ಇದು ಖಾರ ಬಿಸ್ಕೆಟ್, ಸ್ಪೈಸಿ ಬಿಸ್ಕೆಟ್. ಇದು ರಾಗಿ ಬಿಸ್ಕೆಟ್. ಇದು ಸ್ವೀಟ್ ಅಂಡ್ ಸಾಲ್ಟ್ ಬಿಸ್ಕೆಟ್. ದೆನ್ ಇದು ಕೊಬ್ಬರಿ ಬಿಸ್ಕೆಟ್. ಇದು ಸ್ವೀಟ್ ಬಿಸ್ಕೆಟ್. ಮಿಲ್ಕ್ ಬಿಸ್ಕೆಟ್. ಸಾರಿ, ಇದು ಮಿಲ್ಕ್ ಬಿಸ್ಕೆಟ್ ಅಂತ. ನಾನು ಸ್ವೀಟ್ ಬಿಸ್ಕೆಟ್ ಅನ್ಕೊಂಡೆ. ಸಕ್ಕದಾಗಿರುತ್ತೆ, ನನಗೆ ಎಲ್ಲ ಇಷ್ಟ ಆಗಿರೋ ತರಿಸ್ಕೊಂಡು ಒಂದು ತಿಂಗಳಿಂದ ವೇಟ್ ಮಾಡ್ತಾ ಇದ್ದೆ. ವಿ ರಾಜಾಜಿನಗರ್ಗೆ ಹೋಗ್ತಾನೆ ತಗೊಂಡ್ಬರ್ತಾನೆ ಅಂತ. ವಿ ರಾಜಾಜಿನಗರ್ಗೆ ಹೋಗಿಲ್ಲ, ತಗೊಂಡ್ಬಂದಿಲ್ಲ. ಅದಕ್ಕೆ ರೂಪಾಯಿ ಸಲ ನಮ್ಮನೆ ಹತ್ರ ಬರ್ತಿದ್ರಲ್ಲ ತಗೊಂಬರಕ್ಕೆ ಹೇಳ್ತೆ. ಸೊ ನಾವಿವಾಗ ರೀಚ್ ಆದ್ವಿ ಡೆಸ್ಟಿನೇಷನ್ಗೆ. ರಾಕ್ಲ್ಯಾಂಡ್ ಅಂತ ರೆಸ್ಟೋರೆಂಟು. ಸೊ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ, ಫುಲ್ ಪೀಸ್ಫುಲ್ ಆಗಿದೆ, ಗ್ರೀನರಿ ಇದೆ. ಮತ್ತು ಇಲ್ಲಿ ಹಟ್ಸು ಇದೆ, ಮೇಲ್ಗಡೆ ಓಪನ್ ಸ್ಪೇಸು ಇದೆ. ಅದಕ್ಕೆ ಓಪನ್ ಸ್ಪೇಸ್ ಹೇಗಿದೆ ಅಂತ ನೋಡ್ಕೊಂಬರೋಣ ಅಂತ ಹೋಗ್ತಿದೆ. ಮೇಲ್ಗಡೆ ಇರೋ ಪ್ಲೇಸ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಹಟ್ಸ್ ಆದರೆ ಸ್ವಲ್ಪ ಪ್ರೈವಸಿ ಇರುತ್ತೆ, ಇಲ್ಲಿ ಎಲ್ಲರೂ ಇರ್ತಾರೆ ನಾರ್ಮಲ್ ರೆಸ್ಟೋರೆಂಟ್ ಥರ. ಬಟ್ ನನಗೆ ಆ್ಯಕ್ಚುಲಿ ಮೇಲ್ಗಡೆ ಪ್ಲೇಸೇನೆ ಇಷ್ಟ ಆಗಿದ್ದು. ನೀವು ಇಲ್ಲಿ ವಿಡಿಯೋ ನೋಡಿ, ಯಾಕೆಂತಂದರೆ ಪಕ್ಕ ಏನಿತ್ತು ಈ ಮೇಲ್ಗಡೆ ಪ್ಲೇಸು, ಅದ್ರ ಪಕ್ಕ ಒಂದು ರೋಡ್ ಕಾಣಿಸೋದು. ವ್ಯೂ, ಸ್ಪೆಷಲಿ ವ್ಯೂ ನಂಗೆ ತುಂಬ ಇಷ್ಟ ಆಗಿತ್ತು. ಪಕ್ಕ ರೋಡ್ ಇತ್ತು, ಅದ್ರ ಪಕ್ಕ ಕೆರೆ ಇತ್ತು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ತುಂಬ ಒಳ್ಳೆ ಸಕ್ಕದಾಗಿ ಗಾಳಿ ಬೀಸ್ತಾ ಇತ್ತು. ಸ್ಪೆಷಲಿ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತಲ್ಲ, ಅದಕ್ಕೆ ನಂಗೆ ತುಂಬ ಇಷ್ಟ ಆಗಿದ್ದು. ಮತ್ತು ಇನ್ನು ಫುಡ್ ಬಗ್ಗೆ ಹೇಳಬೇಕಂದ್ರೆ ಫುಡ್ ತುಂಬ ಟೇಸ್ಟಿಯಾಗಿತ್ತು. ಸೊ ನಾವಿಲ್ಲಿ ಇದು ಗೀ ರೋಸ್ಟು ಮತ್ತು ಲೆಮನ್ ಚಿಕನ್ ಬೇರೆ ಕಡೆ ಎಲ್ಲ ಜಾಸ್ತಿ ಕೋಟಿಂಗ್ ಹಾಕಿರ್ತಾರಲ್ಲ, ಇಲ್ಲಿ ಕಮ್ಮಿ ಕೋಟಿಂಗ್ ಇತ್ತು, ಚೆನ್ನಾಗಿತ್ತು. ಮತ್ತು ಪನ್ನೀರ್ ಚಿಲ್ಲಿ, ವೆಜ್ಜಲ್ಲಿ ಪನ್ನೀರ್ ಚಿಲ್ಲಿ ಮತ್ತು ಫ್ರೆಂಚ್ ಫ್ರೈಸ್ ತೊಗೊಂಡಿದ್ವಿ. ಫ್ರೆಂಚ್ ಫ್ರೈಸ್ ಕ್ವಾಂಟಿಟಿ ಅಂತೂ ತುಂಬ ಜಾಸ್ತಿ ಇತ್ತು. ಮತ್ತು ಇದು ಚಿಲ್ಲಿ ಚಿಕನ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಅಲ್ಲ, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಅಲ್ಲ, ನಾರ್ಮಲ್ ಚಿಲ್ಲಿ ಚಿಕನ್ನು. ಬಟ್ ತುಂಬ ಟೇಸ್ಟಿಯಾಗಿತ್ತು. ಸೊ ನಾನು ಹೇಳಿದ್ನಲ್ಲ, ಫ್ರೆಂಚ್ ಫ್ರೈಸು ಜಾಸ್ತಿ ಕ್ವಾಂಟಿಟಿ ಕೊಡ್ತಾರೆ ಆ್ಯಕ್ಚುಲಿ. ಮತ್ತು ಜೊತೆಗೆ ಕಬಾಬ್ ತೊಗೊಂಡಿದ್ವಿ. ಫಸ್ಟ್ ಹೋದ ತಕ್ಷಣ ಸ್ಟಾರ್ಟರ್ಸಲ್ಲಿ ಇಷ್ಟು ಐಟಮ್ಸ್ ತೊಗೊಂಡಿದ್ದು. ಇಲ್ಲಿವರೆಗೂ ಏನೇನು ತರಿಸ್ಕೊಂಡಿದ್ವಿ? ಫುಡ್ ಚೆನ್ನಾಗಿತ್ತಾ? ರಿವ್ಯೂ ಹೇಳಿ. ಏನು ಗೊತ್ತಾ, ರಘು ಇವತ್ತು ಈ ಸಲ ಶ್ರಾವಣ ಅಂತ ಹೇಳ್ಬಿಟ್ಟು ಪನ್ನೀರ್ ತಿಂತಾ ಇಲ್ಲ ಇವತ್ತು. ಅದಕ್ಕೆ ನಾವೇನು ಮಾಡೋದು? ಸರಿ ರಘು ಹೆಂಗ್ ಗೊತ್ತಾ, ನಾವೆಲ್ಲ ನಾನ್ ವೆಜ್ ತಿಂತಾ ಇರೋದು. ರಘು ಶ್ರಾವಣ ಅಂತ ಹೇಳ್ಬಿಟ್ಟು ಪನ್ನೀರು. ಸೊ ಅವ್ರದ್ದು ಲೇಟಾಗಿ ಬಂತು, ಅವ್ರು ಏನು ಆರ್ಡರ್ ಮಾಡಿದ್ರು. ನೀನು ಹೇಳೋ ಚಿಕನ್ ಹೆಂಗಿತ್ತಂತ? ಕೃಪಾ, ಚಿಕನ್ ಎಲ್ಲ ಐಟಮ್ಸ್ ಚೆನ್ನಾಗಿದೆ. ನನಗೂ ಇಷ್ಟ ಆಯಿತು. ನನಗಿಲ್ಲಿ ಪ್ಲೇಸೇ ಇಷ್ಟ ಆಯಿತು ಆ್ಯಕ್ಚುಲಿ. ರಾಕ್ಲ್ಯಾಂಡ್ ರೆಸ್ಟೋರೆಂಟು ಸ್ಪೆಷಲ್ ಏನಂತಂದರೆ ಇಲ್ಲಿ ಸ್ಪೆಷಲಾಗಿ ಡಿಶಸ್ ಮಾಡ್ತಾರೆ. ಅಂದರೆ ಬ್ಯಾಂಬೂ ಬಿರಿಯಾನಿ ಮತ್ತು ಬೇರೆ ಏನೇನೋ ಮಾಡ್ತಾರೆ. ಅಂದರೆ ಅದೆಲ್ಲ ಮಾಡೋದು ಮಣ್ಣಲ್ಲಿ ಒಂದು 6 to 7 hours ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಬೇಯಿಸೋವಂಥದ್ದು. ನೋಡಿ, ಇಲ್ಲಿ ಬ್ಯಾಂಬೂ ಬಿರಿಯಾನಿ ತುಂಬ ಬಿಸಿಯಾಗಿತ್ತು, ಸಕ್ಕದಾಗಿತ್ತು. ಫ್ಲೇವರ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಬ್ಯಾಂಬೂ ಬಿರಿಯಾನಿ ಬೇಬಿ ಫ್ಲೇವರ್ಫುಲ್ ಆಗಿದೆ, ಚೆನ್ನಾಗಿದೆ. ನಾಟಿ ಸ್ಟೈಲೇನೆ, ನಾಟಿ ಸ್ಟೈಲ್. ಬಟ್ ಬ್ಯಾಂಬೂ ಹಾಕಿರೋದ್ರಿಂದ ಅದರದ್ದೇ ಒಂದು ಬೇರೆ ಫ್ಲೇವರು. ಚೆನ್ನಾಗಿದೆಯಾ? ಬರ್ಬೋದಾ ಇಲ್ಲಿ? ಕೃಪಾ ನೀನು? ತುಂಬಾ ಇಷ್ಟ ಆಗಿದೆ ಎಲ್ಲ ಡಿಶಸ್. ಇದು ಎಸ್ಪೆಷಲಿ ಬ್ಯಾಂಬೂ ಬಿರಿಯಾನಿ. ಫ್ಲೇವರ್ಫುಲ್ ಚೆನ್ನಾಗಿದೆ.
ಚೆನ್ನಾಗಿ. ಲಾಸ್ಟಲ್ಲಿ ಚಿಕನ್ ಪೆಪ್ಪರ್ ಡ್ರೈ ತೊಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು. ಮತ್ತು ನಾನು ಹೇಳಿದ್ನಲ್ಲ ಇಲ್ಲಿ ಬ್ಯಾಂಬೂ ಬಿರಿಯಾನಿ ಎಲ್ಲ ಮಣ್ಣೊಳಗಡೆ ಹಾಕ್ಬಿಟ್ಟು ಬೇಯಿಸೋದು ಅಂತ. ಸೊ ಇದು ಸಕ್ಕತ್ತಾಗಿತ್ತು ಗೊತ್ತಾ, ಎಷ್ಟು ಫ್ಲೇವರ್ಫುಲ್ ಆಗಿತ್ತು. ಇದು ಆ್ಯಕ್ಚುಲಿ ನೈಟ್ ಮಾಡೋದಕ್ಕೆ ಮಧ್ಯಾಹ್ನನೇ ಮಾಡಿಡ್ತಾ ಇದ್ದಾರೆ, ಬಿಕಾಸ್ 6 to 7 hours ಬೇಕು ಅದು ಕ್ಲೀನಾಗಿ ಪ್ರಾಪರಾಗಿ ಬೇಯೋದಕ್ಕೆ. ಸೊ ನೀವು ಯಾರಾದರೂ ಇಲ್ಲಿಗೆ ಬರಬೇಕಂದ್ರೆ ಮುಂಚೆನೇ ಆರ್ಡರ್ ಕೊಟ್ಬಿಟ್ಟು ಬರಬೇಕು, ಆವಾಗ ಇವರು ಮಾಡಿಬಿಟ್ಟು ಎತ್ತಿಟ್ಟಿರ್ತಾರೆ. ಬರೀ ಬಿರಿಯಾನಿ ಅಷ್ಟೇ ಅಲ್ಲ, ನಾರ್ಮಲ್ ಚಿಕನ್ ಮಟನ್ ಪೀಸಸ್ನೆಲ್ಲನೂ ಆ ಥರ ಬೇಯಿಸಿಟ್ಟಿರ್ತಾರೆ. ನಮಗೆ ಅದು ಸಿಕ್ಕಿಲ್ಲ, ಬಿಕಾಸ್ ನಮ್ಗೆ ಗೊತ್ತಿರಲಿಲ್ಲ. ನಾನು ಫಸ್ಟ್ ಟೈಮ್ ಎಲ್ಲ ಹೋಗಿದ್ದು, ಐಡಿಯಾ ಇರಲಿಲ್ಲ ಯಾವ ಥರ ಇರುತ್ತೆ ಮತ್ತು ಈ ಥರ ಸಿಗತ್ತೆ. ನಾನು ಆರ್ಡರ್ ಮಾಡಬೇಕು ಅಂತಲೂ ಗೊತ್ತಿರಲಿಲ್ಲ, ಸುಮ್ಮನೆ ಹೋಗಿದ್ವಿ. ಮತ್ತು ನಾನು ಹೇಳಿದ್ನಲ್ಲ ಓಪನ್ ಸ್ಪೇಸಲ್ಲಿರೋದು, ಔಟ್ಸ್ಕರ್ಟ್ ಅಂತಲೇ ಹೇಳ್ಬೋದು. ಔಟ್ಸ್ಕರ್ಟಲ್ಲೇ ಇರೋದು ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ ಪ್ಲೇಸ್, ಸ್ಪೆಷಲಿ ಚೆನ್ನಾಗಿದೆ. ಅಲ್ಲಿ ಮೊಲ ಮತ್ತು ಬೇರೆ ಬೇರೆ ಪಕ್ಷಿಗಳೆಲ್ಲ ಸಾಕಿದ್ದಾರೆ. ಚೆನ್ನಾಗಿರುತ್ತೆ ಒಂಥರ ಟೈಮ್ ಪಾಸ್ ಮಾಡೋದಕ್ಕೆ ಫ್ರೆಂಡ್ಸ್ ಜೊತೆ. ಒಳ್ಳೆ ಸೂಪರ್ ಪ್ಲೇಸ್ ಅಂತಲೇ ಹೇಳಬೇಕು, ಯಾಕೆಂದರೆ ಫುಡ್ಡು ಚೆನ್ನಾಗಿರುತ್ತೆ, ಪ್ಲೇಸು ಚೆನ್ನಾಗಿರುತ್ತೆ, ಮತ್ತು ಒಳ್ಳೆ ಎನ್ವಿರಾನ್ಮೆಂಟ್ ಸಿಗತ್ತೆ ನಿಮಗೆ. ಕಳ್ಳಗಳು ಮತ್ತೆ ಕೈ ಸ್ಮೆಲ್, ಫುಡ್ ಸ್ಮೆಲ್ ನೋಡಿ. ಸೊ ನಾನು ಕೃಪನ್ ಮೀಟ್ ಮಾಡಿ ತುಂಬ ದಿನ ಆಗಿತ್ತು. ಸೊ ವಯನಾಡ್ ಟ್ರಿಪ್ಪಿಗೆ ಹೋಗಿದ್ವಲ್ಲ, ಅವಾಗ ಮೀಟ್ ಮಾಡಿದ್ದು. ಅದಾದಮೇಲೆ ಇವಾಗಲೇ ಸಿಗ್ತಾ ಇರೋದು ನಾನು ಮತ್ತು ಕೃಪಾ. ಸೊ ತುಂಬ ದಿನ ಆಗಿತ್ತಲ್ಲ, ನಮಗೂ ಒಳ್ಳೆ ಟೈಮ್ ಅನ್ನಿಸ್ತು. ಅಂದರೆ ಜಾಸ್ತಿ ಟೈಮ್ ಸಿಕ್ತು ಮಾತಾಡೋಕ್ಕೆ. ಆ್ಯಕ್ಚುಲಿ ನಾವು ಲಂಚ್ಗೆ ಹೋಗಿದ್ದು 2 ಗಂಟೆ ಹಂಗೆ ಹೋದ್ವಿ ಮಧ್ಯಾಹ್ನ. ಬಟ್ ಅಲ್ಲಿ ನಾವು ಒಂದು 6:30ವರೆಗೂ ಇದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಬಿಕಾಸ್ ಪ್ಲೇಸ್ ಅಷ್ಟು ಚೆನ್ನಾಗಿದೆ ಎಂಜಾಯ್ ಮಾಡೋದಕ್ಕೆ ಮತ್ತು ಕುತ್ಕೊಂಡು ಮಾತಾಡೋದಕ್ಕೆ ಏನೂ ಡಿಸ್ಟರ್ಬೆನ್ಸ್ ಇರೋಲ್ಲ. ಒಳ್ಳೆ ಪ್ಲೇಸು, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ನಾನು ಈ ಲೊಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಾಯ್ 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 ಕೃಪಾ. ಎಲ್ಲರಿಗೂ ಬಾಯ್. ಸರಿ, ನೆಕ್ಸ್ಟ್ ವೀಕ್ ಅಂತೀವಿ, ಮತ್ತೆ 1 month ಆಗುತ್ತೆ ಸಿಗೋದು. ಓಕೆ, ಗ್ಯಾರಂಟಿ ಸಿಗ್ತಾನಾ? ನಾವು ಸಿಗ್ತೀವಿ. ಬಾಯ್. ನೆಕ್ಸ್ಟ್ ವೀಕ್ ನಾವು ಸಿಗ್ತೀವಿ, ನಿಮ್ಗೆ ಸಿಗ್ತೀವಿ, ನಾವು ಬಾಯ್ ಸಿಗ್ತೀವಿ. ಸರಿ, ಓಕೆ, ಬಾಯ್. ಹುಷಾರು. ಹುಷಾರು. ತಲುಪಿದ ತಕ್ಷಣ ರಘು ಕೃಪನ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡಿ ನಾವು ಮನೆಗೆ ಹೊರಟ್ವಿ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.